ಬಾಂಗ್ಲಾದೇಶ ಹಿಡಿಯುವ ಕ್ರಮ ಆಗಿದೆ ಅಥವಾ ಪುನಃ ಹಳ್ಳಿಯ ವಿರುದ್ಧ ಏನಾದರೂ ಕ್ರಮ ಆಗಿದೆ? ಈ ಬಾಂಗ್ಲಾದೇಶಿಗಳಿದ್ರೆ ನೀವು ಹೇಳಲ್ಲ, ಯಾರು ಬಂದು ಎಲ್ಲೋ ಹೇಳ್ಬೇಕಂತೇನಿದೆ? ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗುವಾಗ ಏನು ಬೇಕಾದ್ರೆ ಯಾರು ಬೇಕಾದ್ರೆ ಮಾತಾಡ್ಬೋದು, ತೊಂದರೆನೆಲ್ಲ. ನಿಮಗೆ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಇದ್ದರೆ ಕೊಡಿ, ಹಿಡಿತೀವಿ, ಡಿಟೈನ್ ಮಾಡ್ತೀವಿ, ಡಿಪೋರ್ಟ್ ಮಾಡ್ತೀವಿ, ನಥಿಂಗ್ ಎಟ್ ಆಲ್. ಈಗ ಜಾಸ್ತಿ ಯೋಚನೆ ಮಾಡೋದೇನು ಬೇಕಾಗಿಲ್ಲ. ಐ ಟೋಲ್ಡ್ ವೆರಿ ಕ್ಲಿಯರ್ಲಿ ವಾಟ್ ಈಸ್ ಲಾ. ಅದು ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇದ್ದಾರೆ ಕಳೆದ ಒಂದು 10 ದಿವಸದಿಂದ. ಇವತ್ತು ಕೂಡ ಚೆಕ್ ಮಾಡಿದ್ದಾರೆ. ಬಟ್ ಏನಾಗ್ತದೆ ಅಂದರೆ ಮೆಜಾರಿಟಿ ಆಫ್ ದಮ್ ಆರ್ ಇಂಡಿಯನ್ಸ್ ಓನ್ಲಿ. ಎಲ್ಲೆಲ್ಲಿ ಬಾಂಗ್ಲಾದೇಶಿಗಳು ಸಿಕ್ಕಿದ್ದಾರೆ ಅಲ್ಲಿ ಅರೆಸ್ಟ್ ಮಾಡ್ತಾ ಇದ್ವಿ, ಅದೇ ಡಿಟೈನ್ ಮಾಡ್ತಾ ಇದ್ವಿ. ಸೊ FRR ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಅವರು ಫಸ್ಟ್ ಡಿಟೈನ್ ಮಾಡಿ ಅಲ್ಲಿ ಸ್ಲಾಟ್ ಒಂದು ತೊಗೊಂಡು ಅವ್ರದ್ದು ರಿಪೋರ್ಟೇಷನ್ ಆರ್ಡರ್ ತೊಗೋತಾರೆ. ಸೊ ಈ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲೆಲ್ಲಿ ಅವ್ರು ಸಿಗ್ತಾರ ಅನ್ನುವಂಥದ್ರಲ್ಲಿ, ಎಲ್ಲಿ ಅವ್ರು ಇರೋದಿಲ್ಲ ಅಲ್ಲಿ ಯು ಕೆನಾಟ್ ಕೀಪ್ ಇಂಡಿಯನ್ಸ್ ಟು ಟ್ರಬಲ್. ಸೊ ನಮ್ಮ ಜನಕ್ಕೆ ಯಾವುದೇ ತೊಂದರೆ ಆಗಬಾರ್ದು. ಅವರು ಕೆಲಸಕ್ಕೆ ಬಂದಿದ್ದಾರೆ, ಅವರಲ್ಲಿ ಆರಾಮಾಗಿ ಕೆಲಸ ಮಾಡುವಂಥ ವ್ಯವಸ್ಥೆ ಇರಬೇಕಾಗತ್ತೆ. ಸೊ ಅದನ್ನು ಎನ್ಶೂರ್ ಮಾಡ್ತಾ ಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಚೆಕ್ ಮಾಡಿದ್ದಾರೆ. ಬಟ್ ಎವ್ರಿಬಡಿ ಈಸ್ ಇಂಡಿಯನ್, ಸೊ ಅದಕ್ಕೆ ವಾಪಸ್ ಬಂದಿರ್ತಾರೆ ಅಷ್ಟೇ. ಬೇರೆ ಯಾರು ಆ್ಯಕ್ಚುಲಿ ನಮಗೆ ಬಾಂಗ್ಲಾದೇಶೀಸನ್ನು ಇಲ್ಲಿ ಕರ್ಕೊಂಡು ಬಂದು ಕೆಲಸದಲ್ಲಿ ಇಟ್ಟಿದ್ದಾರೆ, ಇವರೆಲ್ಲರ ಮೇಲೆ ಕೂಡ ಹ್ಯೂಮನ್ ಟ್ರಾಫಿಕಿಂಗ್ ಕೇಸ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಆ್ಯಂಡ್ ದಟ್ ಈಸ್ ಹ್ಯೂಮನ್ ಟ್ರಾಫಿಕಿಂಗ್. ಸೊ ಅದರಿಂದ ಏನಾಗಿದೆ, ಕೆಲವು ಕಡೆ ಅವರು ವಾಪಸ್ ಓಡೋಗಿದ್ದಾರಂತ ಇನ್ಫಾರ್ಮೇಷನ್ ಬಂದಿದೆ. ಓಕೆ, ಟೆಸ್ಟ್ ಮಾಡೋಕ್ಕೆ ಹೋಗಿದ್ದಾಗ, ನಮ್ಮವ್ರು ಚೆಕ್ ಮಾಡೋಕ್ಕೆ ಹೋಗಿದ್ದಾಗ ಅವ್ರು ಓಡೋಗಿದ್ದಾರಂತ ಮಾಹಿತಿ ಬಂದಿದೆ. ಬಟ್ ಆದರೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿದ್ದಾರೆ ಅವ್ರನ್ನ ಹಿಡಿತಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ